ನಾವು ಮೇವು ನೀರಿಲ್ಲದೆ ಭಾಳ ಈ ದನ ಕರುಗಳಿಗೆ ಮೇವಿಲ್ಲ. ಈ ವಿಡಿಯೋ ನೋಡಿ ನಮ್ಮ ಮಾಲೂರು ತಾಲೂಕು ಮತ್ತೆ ಶಿವಕುಮಾರ್ ಸರ್ ಅವರು ಆ ವಿಡಿಯೋ ನೋಡಿ ಹಸುಗಳನ್ನ ಭಾಳ ಅದೇನು ಮಾಡಿ ಅವನ್ನ ನೋಡ್ಲಾರ್ದೆ ಇಮಿಡಿಯೇಟ್ಲಿ ಬಂದು ನಮ್ಮ 300-350 ಕಿಲೋಮೀಟರ್ ಆಗುತ್ತೆ ಅವರು ಇಲ್ಲಿಗೆ ಬರೋಕ್ಕೆ. ಆದರೂ ಬಂದು ಹಸುಗಳು ಕಣ್ಣಾರೆ ನೋಡಿ ನಾವು ಒಂದು ವ್ಯವಸ್ಥೆ ಮಾಡಿಕೊಡೋಣ ಅಂತ ಬಂದು 10 ಲೋಡನ್ನು ಹುಲ್ಲು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅಕಸ್ಮಾತ್ ಮುಂದೆ ಏನಾದರೂ ಅಂತ ತೊಂದರೆ ಆದರೆ ಮುಂದಕ್ಕೆ ಏನಾದರೂ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಇನ್ನು ಮುಂದಕ್ಕೆ ಇದು 15 ಎಕರೆ ಜಮೀನು ಐತಲ್ಲ, ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿ ಪಂಪ್ ಸೆಟ್ಗಳು ಹಾಕಿ ಮತ್ತು ಮುಂದಿನ ವ್ಯವಸ್ಥೆ ಪೂರ್ತಲಕವಾಗಿ ಮಾಡೋಣ ಅಂತ ಅವರ ಭರವಸೆ ಹೇಳಿದ್ದಾರೆ. ಅದಕ್ಕೆ ಇಷ್ಟೊಂದು ನಮಗೆ ಡೆವಲಪ್ ಮಾಡಿದ್ದಕ್ಕೆ ವಂದನೆಗಳು ಅಂತ. ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 7270 ಅಥವಾ 9141066685. ಬರ್ರಿ ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ, ನೀವು ಕೊಡ್ರಿ. ಅದು ಈ ಮೇವು ಸರ್, ನೀರಿನ ವ್ಯವಸ್ಥೆ ಸರಿ ಇದೆ ಸರ್. ಮೇವಿಂದು ಭಾಳ ತೊಂದರೆ ಇದೆ ಸರ್. ಯಾಕಂದ್ರೆ ಮಳೆ ಇಲ್ಲದಿಂದ ಫಾರೆಸ್ಟಲ್ಲಿ ಏನು ಮೇವಿಲ್ಲ ಅವಕ್ಕೆ, ಅದರಿಂದ ಭಾಳ ತೊಂದರೆ ಆಗಿದೆ. ನಾವು ಅಧಿಕಾರಿಗಳಿಗೆ ಭಾಳ ಮನವಿ ಕೊಟ್ಟಿದ್ವಿ, ಅವರು ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ವಿ ಅವರಿಗೆ. ಸರ್ಕಾರದಿಂದ ಬಂದಾಗ ನಾವು ಕೊಡ್ತೀವಪ್ಪ ಅಂತ ಅವರು ಹೇಳ್ತಿದ್ದಾರೆ. ಈಗ ದಾನಿಗಳು ಕೊಟ್ಟಂಥವು ಅದರಿಂದ ಇವೆಲ್ಲ ಬದುಕ್ತಿದೆ ಸರ್. ಇಲ್ಲದಿದ್ದರೆ ಅವು ಪ್ರಾಣನೇ ಇರ್ತಿದ್ದೆ. ಕೆಲವು ವಯಸ್ಸಾದಂಥವು ಇಂಥವೆಲ್ಲ ಸಾವಿಗೀಡಾಗಿದೆ ಸರ್. ಆದ್ದರಿಂದ ಪುಣ್ಯಾತ್ಮರು ಯಾರೋ ಬಂದು ಮಾಲೂರಿಂದ ಶಿವಕುಮಾರ್ ಸರ್ ಅಂತಾರೆ ಬಂದು ಇವತ್ತಿನ ದಿನ ನಮಗೆ ಇಲ್ಲಿ ಸ್ಪಂದಿಸಿ, ದೇವ್ರ ಎತ್ತಳಿಗೆ ಸ್ಪಂದಿಸಿ ಸುಮಾರು ಒಂದು 10 ಲೋಡ್ ನಾನು ಕೊಡ್ತೀನಪ್ಪ ಸದ್ಯಕ್ಕೆ, ಅವೆಲ್ಲ ಖಾಲಿ ಆಗಲಿ ಆಮೇಲೆ ಕೊಡಿಸ್ತೀನಿ, ನಾನು ವಾರಕ್ಕೊಂದು ಲೋಡ್ ಕೊಡಿಸ್ತೀನಿ ಅಂತ ಹೇಳಿದರು. ಇವತ್ತು ಫಸ್ಟ್ನೇ ಲೋಡ್ ಇವತ್ತು ತಂದು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮ್ಯಾಸ ಮಂಡಲದ ಪರವಾಗಿ, ಅವ್ರಿಗೆಲ್ಲ ಪರವಾಗಿ, ದೇವರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಮೊದಲೇ ಬಾರಿಗೆ ನಮ್ಮ ಗ್ರಾಮಕ್ಕೆ ಬಂದು ಅವರು ಮಾಧ್ಯಮದಲ್ಲಿ ಸುದ್ದಿ ಬಿತ್ತರವಾದದ್ದನ್ನು ನೋಡಿ ಅದನ್ನ ಮನಗಂಡು ನಮ್ಮ ಹಳ್ಳಿನ ಹುಡುಕೊಂಡು ಬಂದು ಆ ದೇವ್ರ ಸನ್ನಿಧಾನಕ್ಕೆ ಬಂದು ಇವತ್ತು ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಆಯುಷ್ಸು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಿಂದ ಸಹಕಾರ ಮಾಡಲಿ ಅಂತ ನಾನು ಹತ್ರ ಬೇಡಿಕೆ ಅಂತೀನಿ ಸರ್. ಯಾಕಂದರೆ ಇದು ದೇವರಂತ ನಾವು ಪೂಜೆ ಮಾಡ್ತೀವಿ. ಇವನ್ನ ನಾವು ವಂಶ ಪಾರಂಪರ್ಯವಾಗಿ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಇವು ದೇವರಂತ ನಂಬಿಕೆ ಬಂದ್ವಿ. ಎಲ್ಲ ದೇವರು ಇಲ್ಲೇ ಹುಟ್ಟು ಹೋಗೋದು. ಇದು ಬುಡಕಟ್ಟು ಸಮಾಜದಲ್ಲಿ ಇರ್ತಕ್ಕಂಥ ನಾವು ನಾಯಕ ಮ್ಯಾಸ ಮಂಡಲದಿಂದ ಬಂದಿರತಕ್ಕಂಥ ನಾವು ನಾಯಕರು ಏನಿದ್ದಾವೆ, ನಾವು ಇವನ್ನ ದೇವರಂತ ಪೂಜೆ ಮಾಡ್ತಾ ಆ ದೇವರಿಗೆ ಅವರು ಸಹಾಯ ಮಾಡಿದ್ದಾರೆ ಅಂದರೆ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿದು ತೀರ್ದದು. ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಅಂತವ್ರಿಗೆ. ಇನ್ನು ದಾನಿಗಳು ಇದನ್ನು ಮನಗಂಡು ನಿಮ್ಮ ಸುದ್ದಿ ಮಾಧ್ಯಮದಿಂದ ಸುದ್ದಿ ಪ್ರಸಾರವಾದ ಇನ್ನೂ ಹೆಚ್ಚಿನ ದಾನಿಗಳು ಬಂದು ಇವಕ್ಕೆ ಸಹಾಯ ಮಾಡಲಿ ಅಂತೇಳಿ ನಾವು ಕೈ ಮುಗಿದು ಬೇಡ್ಕೊತೀವಿ ಸರ್. ಅವತ್ತು ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ. ನಮ್ಮೂರು ಕೋಲಾರ ಡಿಸ್ಟಿಕ್ ಮಾಲೂರು ತಾಲೂಕು. ಏನು ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂತಂತಂದರೆ, ಮ್ಯಾಸ ನಾಯಕ ಅಂದರೆ ಬುಡಕಟ್ಟು ಜನಾಂಗ ತುಂಬ ಇರೋದರಿಂದ ಇಲ್ಲಿ ದೇವರ ಹಸುಗಳಿಗೆ ಇಲ್ಲಿ ಮೇವಿಲ್ಲ ಅಂತೇಳಿ ನಾನು ಜಸ್ಟ್ ಯಾವುದೋ ಒಂದು ವಿಡಿಯೋ ನೋಡಿದೆ. ತುಂಬ ಮನಸ್ಸಿಗೆ ನೋವಾಯಿತು. ಏನಪ್ಪ, ನಮಗಾದರೆ ಹೊಟ್ಟೆ ಹಸಿವಾದರೆ ನಾವು ಕೇಳ್ಬೋದು, ನಮ್ಗೆ ಹೊಟ್ಟೆ ಹಸಿವಾಗ್ತದೆ ಅಂತ ಯಾರಾದರೂ ಕೇಳ್ಬೋದು. ಬಟ್ ಅವ್ರಿಗೆ ಹಸುಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನೊಂದು ವೀಡಿಯೋದಲ್ಲಿ ನೋಡಿದೆ, ತುಂಬ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಾನು ಇವತ್ತು ಈ ಊರಿಗೆ ಬಂದು ದೇವ್ರ ಹಸುಗಳನ್ನ ಒಂದು ಸತಿ ನೋಡಿ ಕಣ್ಣಾರ ಮನಸ್ಸಿಗೆ ತುಂಬ ನೋವಾಯಿತು.
ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಏನೋ ಇವತ್ತೊಂದು ದಿನ ಒಂದು ಲೋಡ್ ಕಳಿಸ್ಬೋದು, ನಾಳೆ ಒಂದು ಲೋಡ್ ಕಳಿಸ್ಬೋದು. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಟೋಟಲ್ 16 ಎಕರೆ ಲ್ಯಾಂಡ್ ಇದೆ ಅಂತ ಇಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ AC ಆಗಲಿ, DC ಆಗಲಿ, ತಹಶೀಲ್ದಾರ್ ಆಗಲಿ, ನನ್ನೊಂದು ಮನವಿ ಅಷ್ಟೇ. ಜಸ್ಟ್ ಇದೊಂದು ದಯವಿಟ್ಟು ಬಂದು ಅದು ಏನಿದೆಯೋ ಬಂದು ಸರ್ವೆ ಮಾಡಿ ಅದನ್ನು ಕಾಂಪೌಂಡ್ ಹಾಕ್ಸಿ 1-2 ಬೋರ್ ಹಾಕ್ಸ್ಕೊಟ್ರೆ ಅದು ಹಸುಗಳಿಗೆ ಮೇವು ಹಾಕಿದ್ರೆ ಸಾಕು. ಅದೇ ಅದ್ರ ಪಾಟಿಗೆ ಅದೇ ನಡೀತಾ ಇರುತ್ತೆ ಜೀವನ. ಅದು ಆ ಥರ ಮಾಡಿದ್ರೆ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನನ್ನೊಂದು ಭಾವನೆ. ಇದೆಲ್ಲ ಒಂದು ಲೋಡ್ ತರಿಸ್ಬೋದು, ಹೋಗ್ಬೋದು, ಬಟ್ ಇದೇ ಥರ ಒಂದು ಜೀವನ ಅಲ್ಲ. ಇದು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂದರೆ ಇದನ್ನು ಪರ್ಮನೆಂಟಾಗಿ ಮಾಡಬೇಕು. ಇದನ್ನು ಸರ್ವೆ ಮಾಡಿಸಿ 16 ಎಕರೆ ಎಲ್ಲಿದೋ ಕಾಂಪೌಂಡ್ ಹಾಕ್ಸಿ, ಒಂದು 4-5 ಬೋರ್ ಹಾಕ್ಸಿ, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ರೆ ಸರ್ಕಾರಕ್ಕೆ ಅದಕ್ಕಿಂತ ಇನ್ನು ನನಗೆ ಬೇರೆ ಇನ್ನೇನಿಲ್ಲ. ತುಂಬ ಖುಷಿಯಾಗುತ್ತೆ. ಅಷ್ಟು ಮಾತ್ರ ಮಾಡಿಕೊಟ್ರೆ. ನಾನು ಹೇಳೋದು ಎರಡೇ ಮಾತು. ಎಲ್ಲ ಆಲ್ರೆಡಿ ನಮ್ಮ ಜಲ್ರಿ ತಿಪ್ಪೇಸ್ವಾಮಣ್ಣ ಎಲ್ಲ ಹೇಳಿದ್ದಾರೆ, ನಮ್ಮ ಊರ್ತಿನವರೆಲ್ಲ. ನಾನು ಜಸ್ಟ್ ನಿಮ್ಮ ವೀಡಿಯೋದಲ್ಲಿ ನೋಡಿದ್ದದಕ್ಕೆ ನನ್ನ ಮನಸ್ಸಿಗೆ ನೋವಾಗಿ ನಾನು ಯಾರಿಗೂ ಹೇಳಿಲ್ಲ. ಡೈರೆಕ್ಟ್ ಇವತ್ತು ಬಂದೆ, ಇವತ್ತು ನೋಡಿದೆ, ಈ ಥರ ಕಮಿಟ್ಮೆಂಟ್ ಇತ್ತು, ಅದಕ್ಕೆ ಪರಿಹಾರ ಮಾಡಿಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಾಗಿದ್ದು 1-2 ಬೋರ್ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಯಲ್ಲಾಗಿದ್ದು ನಾನು ಇದು ಮಾಡ್ತೀನಿ ಅಂತೆಲ್ಲ ಸಹಕಾರ ಇದಕ್ಕೆ ಗೌರ್ಮೆಂಟು ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ನಾನು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನಿಮ್ಮ ಕೈಯಲ್ಲಾಗಿದ್ದು ನಾನೇ ಅಂತಲ್ಲ ಹೇಳ್ತಿರೋದು, ಎಲ್ಲರಿಗೂ ಇರುತ್ತೆ. ಅವ್ರ ಕೈಯಲ್ಲಾಗಿದ್ದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಹಸುಗಳಿಗೆ ಒಂದು ಒಳ್ಳೇದಾಗುತ್ತೆ ಅಂತ ನಾನು 2 ಮಾತು ಹೇಳ್ತಾ 2 ಮಾತು ಮುಗಿಸ್ತಾ